ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಎಲ್ಲರಿಗೂ ವಿಶು ಹ್ಯಾಪಿ ನ್ಯೂ ಇಯರ್ 2026. ಎಲ್ಲರೂ ಈ ಇಯರಿಂದ ತುಂಬಾ ಖುಷಿಯಾಗಿರಬೇಕು. ಅವ್ರು ಅಂದ್ಕೊಂಡಿದ್ದು ಎಲ್ಲ ನೆರವೇರಬೇಕು ಅಂತ ನಾನು ಭಾವಿಸ್ತಿದ್ದೀನಿ. ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ನಾನು ಯಾವ ರೀತಿ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಮಾಡ್ಕೊಂಡಿದ್ದೀವಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ನಾವು ನೈಟ್ 12 ಗಂಟೆಯಲ್ಲಿ ಈ ರೀತಿ ಚಿಕ್ಕ ಮಕ್ಕಳೆಲ್ಲ ಸೇರಿ ಹ್ಯಾಪಿ ನ್ಯೂ ಇಯರ್ ಅಂತ ಕಿಚ್ಚಾಡಿಕೊಂಡು ಕೇಕೆಲ್ಲ ಕಟ್ ಮಾಡಿಕೊಂಡು ತುಂಬಾ ಎಂಜಾಯ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಅದೇ ರೀತಿಯಲ್ಲಿ ಡಿನ್ನರ್ಗೆ ನಾವು ನಾನ್ ವೆಜ್ಜನ್ನು ಪ್ರಿಪೇರ್ ಮಾಡಿಕೊಂಡು ಎಲ್ಲರೂ ಈ ರೀತಿ ಒಟ್ಟಿಗೆ ತಿಂದು ಚೆನ್ನಾಗಿ ಈ ರೀತಿ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಮಾಡಿಕೊಂಡು ತುಂಬಾ ಖುಷಿ ಅನಿಸ್ತು. ಆ್ಯಂಡ್ ಈ ನ್ಯೂ ಇಯರ್ ತುಂಬಾ ನನಗೆ ಜಾಸ್ತಿ ಇಷ್ಟ ಆಯಿತು. ತುಂಬಾ ಎಂಜಾಯ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನೀವು ಯಾವ ರೀತಿ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಮಾಡ್ಕೊಂಡಿದ್ದೀಯಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೆಲ್ಪ್ ಮಾಡಿ. ನನಗೆ ಇದೇ ರೀತಿ ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಸ್ ನಿಮಗೆ ಶೇರ್ ಮಾಡ್ತೀನಿ. ನಿಮ್ಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಈ ರೀತಿ ನಾನು ನ್ಯೂ ಇಯರ್ ಸೆಲೆಬ್ರೇಷನ್ಸನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಕೇಕನ್ನು ಹಚ್ಕೊಂಡು ಫೇಸ್ಗೆಲ್ಲ ಸ್ಪ್ರೇ ಎಲ್ಲ ಸ್ಪ್ರೆಡ್ ಮಾಡಿ ಈ ರೀತಿ ಫುಲ್ ಎಂಜಾಯ್ ಆಗಿ ಕೇಕೆಲ್ಲ ತಿಂದ್ಕೊಂಡು ಈ ರೀತಿ ಚೆನ್ನಾಗಿ ಖುಷಿಯಾಗಿದ್ದಾರೆ. ಆ್ಯಂಡ್ ಇದೇ ರೀತಿ ನಾವಿಲ್ಲಿ ಡಿನ್ನರನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಾನ್ ವೆಜ್ ಈ ರೀತಿ ಎಲ್ಲ ಡಿನ್ನರ್ ಪ್ರಿಪೇರ್ ಮಾಡಿ ಎಲ್ಲರೂ ಒಟ್ಟಿಗೆ ಈ ರೀತಿ ಮಕ್ಕಳು ದೊಡ್ಡವರು ಎಲ್ಲರೂ ಸೇರಿಕೊಂಡು ಈ ರೀತಿ ಮಾಡಿ ತಿನ್ನುವಂಥದ್ದು ತುಂಬಾ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಖುಷಿಯಾಗಿ ಕೂಡ ಇರುತ್ತೆ. ತುಂಬಾ ಎಂಜಾಯ್ ಮಾಡ್ಕೊಂಡಿದ್ವಿ. ನೋಡಿ, ಈ ರೀತಿ ಬಿರಿಯಾನಿ ಆ್ಯಂಡ್ ಫ್ರೈ ಮಾಡ್ತಿದ್ದಾರೆ. ಚಿಕನ್ ಫ್ರೈ ಆ್ಯಂಡ್ ಚಿಕನ್ ಬಿರಿಯಾನಿ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಆ್ಯಂಡ್ ಮತ್ತು ನಾನು ಇಲ್ಲಿ ಒಂದು ಟ್ರೈನಿಂಗ್ ಅಂತ ಹೋಗ್ತಾಯಿದ್ದೆ. ಅಲ್ಲಿ ಕೂಡ ಈ ರೀತಿ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಎಲ್ಲ ಮಾಡಿದ್ವಿ. ಮುಂದೆನೇ ಈ ರೀತಿ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ನೆಕ್ಸ್ಟ್ ಡೇ ಈ ರೀತಿ ಡೆಕೋರೇಷನ್ ಎಲ್ಲ ಮಾಡಿದ್ವಿ. ಮತ್ತು ಜನವರಿ 1 ದಿನ ಈ ರೀತಿ ನಾವು ಟ್ರೈನಿಂಗ್ ಅವರೆಲ್ಲ ಸೇರಿಕೊಂಡು ಈ ರೀತಿ ಕೇಕೆಲ್ಲ ತಗೊಂಡು ಸೆಲೆಬ್ರೇಷನ್ಸ್ ಎಲ್ಲ ಈ ರೀತಿ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇದು ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಈ ರೀತಿ ತುಂಬ ಚೆನ್ನಾಗಿ ಡ್ಯಾನ್ಸಸ್ಸು ಮತ್ತು ಈ ರೀತಿ ಎಲ್ಲ ಥರ ಚಿಕ್ಕವರು ದೊಡ್ಡವರು ಅಂತ ಏನಿಲ್ಲದೆ ಎಲ್ಲರೂ ಡ್ಯಾನ್ಸ್ ಆಡಿದರು. ಮತ್ತು ಈ ರೀತಿ ಎಲ್ಲನೂ ತುಂಬಾ ಖುಷಿಯಾಗಿ ನನ್ನ ಜನವರಿ ಸೆಲೆಬ್ರೇಷನ್ಸು ಈ ರೀತಿ ಮುಕ್ತಾಯಗೊಂಡಿದೆ. ಆ್ಯಂಡ್ ಇಲ್ಲಿ ಎಲ್ಲ ಕ್ಯಾಂಡಲ್ಸ್ ಎಲ್ಲ ಅಂಟಿಸ್ಬಿಟ್ಟು ಇಲ್ಲಿ ಕೂಡ ನಮಗೆ ಟ್ರೈನಿಂಗ್ ಕೊಡುವಂಥ ಮೇಡಮ್ ಅವರು ಇದ್ದಾರೆ ಇಬ್ಬರು. ಆ್ಯಂಡ್ ಇನ್ನೊಬ್ಬರು ಹೊಸ್ದಾಗಿ ಒಬ್ಬರು ಬಂದಿದ್ದಾರೆ ನಮಗೆ ಟ್ರೈನಿಂಗ್ ಕೊಡೋದಕ್ಕೆ. ಅವರು ಸಹ ಈ ರೀತಿ ಅವರು ಕೂಡ ನಮ್ಮ ಜೊತೆ ಒಂದು ಚಿಕ್ಕ ಮಗು ಥರ ನಡ್ಕೊಂಡು ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಆಡಿ ತುಂಬ ಅವ್ರು ಕೂಡ ಖುಷಿಯಾಗಿದ್ದಾರೆ. ಆ್ಯಂಡ್ ಅವ್ರಿಗೆ ನಮ್ಮ ಲ್ಯಾಂಗ್ವೇಜ್ ಅನ್ನೋದು ಬರೋದಿಲ್ಲ. ನಮಗೆ ಅವ್ರ ಲ್ಯಾಂಗ್ವೇಜ್ ನಮಗೆ ಅರ್ಥ ಆಗಲ್ಲ. ಅವರು ಕೇರಳದಿಂದ ಬಂದಿರೋದು. ಅವ್ರ ಲ್ಯಾಂಗ್ವೇಜ್ ನಮಗೆ ಅಷ್ಟೊಂದು ಬರೋದಿಲ್ಲ. ಆ್ಯಂಡ್ ನಮ್ಮ ಲ್ಯಾಂಗ್ವೇಜ್ ಕೂಡ ಅವ್ರಿಗೆ ಅರ್ಥ ಆಗೋದಿಲ್ಲ. ಸ್ವಲ್ಪ ಕನ್ನಡ ಏನಾದರೂ ಮಾತಾಡಿದ್ರೆ ಅರ್ಥ ಮಾಡ್ಕೊತಾರೆ. ಆ್ಯಂಡ್ ತುಂಬಾ ಖುಷಿಯಾಗಿ ಆ್ಯಂಡ್ ತುಂಬ ಫನ್ನಿಯಾಗಿ ಕೂಡ ಇರ್ತಾರೆ ಅವರು. ಏನು ಸೀರಿಯಸ್ನೆಸ್ಸು ಏನೂ ಇರೋದಿಲ್ಲ ಅವ್ರಿಗೆ. ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಜೋಕ್ಸ್ ಹೇಳ್ಕೊಂಡು ಫನ್ನಿಯಾಗಿ ಈ ರೀತಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ನಮ್ಮ ಜೊತೆ ಮಿಂಗಲ್ ಆಗ್ತಾರೆ. ಆ್ಯಂಡ್ ನನಗೆ ಕೂಡ ತುಂಬಾ ಇಷ್ಟ ಆಯಿತು. ಒಬ್ಬರು ಬಂದುಬಿಟ್ಟು ಪ್ರೀತಿ ಮ್ಯಾಮು, ಇನ್ನೊಬ್ಬರು ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ. ಒಬ್ಬರು ಹೆಸರು ಮಾತ್ರ ಗೊತ್ತು, ಪ್ರೀತಿ ಅಂತ. ಇನ್ನೊಬ್ಬರು ಸಂಧ್ಯಾ ಅಂತ ಒಬ್ಬರು ಹೊಸ್ದಾಗಿ ಬಂದಿರೋದು ಸೆಕೆಂಡ್ ಬ್ಯಾಚ್ಗೆ ಅಂತ. ಇನ್ನೊಬ್ಬರ ಹೆಸರು ನನಗೆ
ಗೊತ್ತಿಲ್ಲ. ಸೊ ಇಲ್ಲಿ ನಾವು ಅಲ್ಲಿ ಫಂಕ್ಷನ್ಸಲ್ಲಿ ಫೋಟೋಸ್ ಎಲ್ಲ ತೊಗೊಂಡು ಇಲ್ಲಿ ಸ್ವಲ್ಪ ಫೋಟೋಸನ್ನೆಲ್ಲ ಹಾಕಿದ್ದೀವಿ. ನಮಗೆ ಬರೋ ಅಷ್ಟು ಮಟ್ಟಿಗೆ ನಾವು ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡಿಟ್ಕೊಂಡಿದ್ದೀವಿ. ನೋಡಿದ್ರಲ್ಲ ನನ್ನ ನ್ಯೂ ಇಯರ್ ಸೆಲೆಬ್ರೇಷನ್ ಇದು. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.